ಹಲೋ ಹಾಯ್ ಅವಿ ಆಲ್ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಇವಾಗ ಟಾಪಿಕ್ ಬಗ್ಗೆ ಏನು ಮಾತಾಡೋದು, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಗೆ ತಗೊಂಡು ಬಂದಿದ್ದೀನಿ. ಇವಾಗ ಕೆಲಸ ಇಲ್ಲ, ಎಲ್ರಿಗೂ ಜಾಬ್ಸ್ ಪ್ಲೇಸ್ಮೆಂಟ್ ಕೆಲವ್ರಿಗೆ ಇದೆ, ಕೆಲವ್ರಿಗೆ ಇಲ್ಲ. ಸೊ ಅದರಿಂದ ನಾವೇನು ಮಾಡೋಣ ಮನೇಲಿ ಕೂತ್ಕೊಂಡು. ಇವಾಗ ನಿಮಗೆ ಜಾಬ್ ಏನು ಬರುತ್ತೆ, ಯಾವ ಥರ ಏನು ಬರುತ್ತೆ ಅಂದರೆ, ಎಕ್ಸಾಂಪಲ್ ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ. ಇವಾಗ ನೀವು ಚೆನ್ನಾಗಿ ಬರೀತೀರಾದರೆ ಕಂಟೆಂಟ್ ರೈಟರ್ ಆಗ್ಬೋದು. ಅದಕ್ಕಿಂತ ಮುಂಚೆ ಫಸ್ಟ್ ಫ್ರೀಲಾನ್ಸಿಂಗು ಬೆನಿಫಿಟ್ಸ್ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಫ್ರೀಲಾನ್ಸಿಂಗ್ ಮಾಡಿದ್ರೆ ನೀವು ಓನಾಗಿ ಬಿಸ್ನೆಸ್ ಥರ ಫ್ರೀಲಾನ್ಸಿಂಗ್ ಬಿಸ್ನೆಸ್ಸು ನೀವು ಓನಾಗಿ ಮಾಡ್ಬೋದು. ಹೆಂಗಂದರೆ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಬಂದಂಗೆ ವರ್ಕ್ ಮಾಡ್ಬೋದು. ಇಷ್ಟು ಟೈಮ್ ಪೀರಿಯಡ್ ಒಳಗಡೆ ಅಂತ ನೀವೇ ಚೂಸ್ ಮಾಡ್ಕೊಬೋದು. ಇಷ್ಟು ಬಿಸ್ನೆಸ್ ಪ್ರಾಜೆಕ್ಟ್ ಮುಗಿಸಿದ್ರೆ ನೀವು ನೆಕ್ಸ್ಟ್ ಪ್ರಾಜೆಕ್ಟು ನಿಮ್ಮ ಟೈಮ್ ಬಂದು ಯಾವಾಗ ಇದೆಯೋ ಅವಾಗ ಮಾಡ್ಕೊಬೋದು. ಅದು ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗೋರು ತುಂಬ ಜನ ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತಾರೆ. ಅವ್ರು ಜಾಬ್ ಮುಗಿಸ್ಬಿಟ್ಟು ಆಮೇಲೆ ಮಾಡ್ತಾರೆ. ಸೊ ಜಾಬಲ್ಲಿ ಇರುವಾಗಲೇ ಮಾಡೋದು, ಅದು ನಿಮ್ಮ ಜಾಬ್ಗೂ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಫ್ರೀಲಾನ್ಸಿಂಗಲ್ಲಿ ಯಾವ ಥರ ಫ್ರೀಲಾನ್ಸಿಂಗ್ ಜಾಬ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ರೈಟಿಂಗಲ್ಲೇ ತುಂಬ ಇದೆ. ವೆಬ್ ರೈಟರ್ ಕಂಟೆಂಟು, ಇಲ್ಲ ಬ್ಲಾಗ್ಸ್ ರೈಟಿಂಗು, ಮತ್ತು ಯಾವುದಾದ್ರೂ ಬುಕ್ಸ್ಗೆ ನೀವು ರೈಟಿಂಗ್ಸ್ ಮಾಡ್ಬೋದು. ಆಮೇಲೆ ನೀವು ಒಳ್ಳೆ ವಿಡಿಯೋ ಎಡಿಟರ್ ಆಗಿದ್ದರೆ ವಿಡಿಯೋ ಎಡಿಟ್ ಮಾಡ್ಬೋದು. ಈ ಥರ ಫ್ರೀಲಾನ್ಸಿಂಗ್ ಜಾಬ್ಸ್ ತುಂಬ ನಿಮಗೆ ವೆಬ್ಸೈಟಲ್ಲಿ ತುಂಬ ಸಿಗುತ್ತೆ. ಸೊ ರೈಟರ್ಸು, ಆಡಿಯೋ ಎಡಿಟರು, ವಿಡಿಯೋ ಎಡಿಟರು, ಮತ್ತು ಆರ್ಕಿಟೆಕ್ಚರ್ ಬಿಸ್ನೆಸ್ ಅಂದರೆ ಹಾಗೆ. ಇವಾಗ ಏನಂದ್ರೆ ಆರ್ಕಿಟೆಕ್ಚರ್ ಮನೇಲಿ ಕೂತ್ಕೊಂಡೇ ನೀವು ಡಿಸೈನ್ ಮಾಡಿಕೊಟ್ರೆ ಕಾಸು ಸಿಗೋದು. ನಿಮ್ಮ ಕ್ಲೈಂಟ್ಸು ಆ ಥರ ಹುಡುಕ್ಬೇಕು. ನೀವು ಫಸ್ಟ್ ಅದು ಹುಡುಗಕ್ಕೆ ಮುಂಚೆ ನೀವೇನು ಮಾಡಬೇಕು, ನೀವು ಫಸ್ಟು ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು. ಒಂದು ವೆಬ್ಸೈಟ್ ಆಗಲಿ, ಒಂದು ಬ್ಲಾಗ್ ಆಗಲಿ, ನೀವು ಫಸ್ಟು ನೀವು ಮಾಡಿರೋ ಕ್ಲೈಂಟ್ಸು, ಅದ್ರ ಜೊತೆಗೆ ಬಂದು ನೀವು ಅವ್ರದ್ದು ನೀವು ಮುಂಚೆ ಮಾಡಿಕೊಟ್ಟಿದ್ದು ಟೆಸ್ಟಿಮೋನಿಯಲ್. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲೈಂಟ್ದಾಗಲಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರೈನರ್ ಆಗಿದ್ದೀರಾ, ನಿಮ್ಮ ಸ್ಟೂಡೆಂಟ್ಸ್ ಟೆಸ್ಟಿಮೋನಿಯಲ್ಲು, ಮತ್ತು ನಿಮ್ಮ ಕಾಲೇಜ್ ಟೆಸ್ಟಿಮೋನಿಯಲ್ಲು, ಇಲ್ಲ ನಿಮ್ಮ ಕ್ಲೈಂಟ್ಸ್ ಟೆಸ್ಟಿಮೋನಿಯಲ್ಲು ಅಂತ ಹಾಕಿ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ಆನಂದ ತಕ್ಷಣ ನೀವೇನು ಮಾಡ್ತೀರಾ, ನೆಕ್ಸ್ಟು ಯಾವುದೇ ಒಂದು ಇಂಡಸ್ಟ್ರಿ ಆಗಲಿ, ಯಾವುದೇ ಸೆಕ್ಟರ್ ಆಗಲಿ, ನೀವು ರೈಟರ್ ಆಗಲಿ, ಸ್ಕ್ರಿಪ್ಟ್ ರೈಟರ್ ಆಗಲಿ, ಟ್ರೈನರ್ ಆಗಲಿ, ಕೋಚ್ ಆಗಲಿ, ಇಲ್ಲ ಏನದು ಆರ್ಕಿಟೆಕ್ಚರ್ ಆಗಲಿ, ಇಲ್ಲ ಇಂಜಿನಿಯರಿಂಗ್ ಆಗಲಿ, ಏನಾಗಲಿ, ನಿಮಗೆ ಫಸ್ಟ್ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಕಂಪ್ನಿಗೆ ಹೋಗೋದು ಸರಿ, ಇಲ್ಲ ನೀವು ಫ್ರೀಲಾನ್ಸಿಂಗ್ ಜಾಬ್ ಮಾಡೋದು ಸರಿ. ಫ್ರೀಲಾನ್ಸಿಂಗ್ ಜಾಬ್ ಬಗ್ಗೆ ಮಾತಾಡ್ತಿರೋದು. ಫ್ರೀಲಾನ್ಸಿಂಗ್ ಮಾಡೋಕ್ಕೆ ಫಸ್ಟ್ ನೀವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಫ್ರೀಲಾನ್ಸಿಂಗ್ ಮಾಡೋಕ್ಕೆ ಫಸ್ಟ್ ನೀವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡು ಅದನ್ನು ವೆಬ್ಸೈಟಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇಲ್ಲ ಏನೇನು ಸೋಷಿಯಲ್ ಮೀಡಿಯಾದ ಅದರಲ್ಲಿ ನೀವು ನಿಮ್ಮ ಬಗ್ಗೆ ಪಬ್ಲಿಷ್ ಮಾಡ್ಬೋದು. ಸೆಕೆಂಡ್ರಿ, ನಿಮಗೆ ಕಸ್ಟಮರ್ಸ್ ಸಿಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಜಸ್ಟಲ್ಲಿ ರಿಜಿಸ್ಟರ್ ಮಾಡಿದ್ರೆ, ನಾರ್ಮಲಾಗಿ ಜಸ್ಟಲ್ಲಿ ಯಾವುದಾದ್ರು ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿದ್ರೆ ಏನು ಮಾಡ್ತಾರೆ, ನೀವು ಆರ್ಕಿಟೆಕ್ಚರ್ ಆಗಿರಲಿ, ಇಲ್ಲ ಪೇಂಟರ್ ಆಗಿರಲಿ, ಇಲ್ಲ ಏನೇ ಒಂದು ಕೆಲಸ, ಏನೇ ಒಂದು ಜಾಬ್, ಏನೇ ಒಂದು ಇಂಡಸ್ಟ್ರಿ ಸೆಕ್ಟರ್ಸ್ ಮಾಡಿದ್ರೆ ನಿಮಗೆ ಮಾರ್ಕೆಟಿಂಗ್ ಫಸ್ಟು ಬೇಕಾಗಿರೋದು. ಈ ಮಾರ್ಕೆಟಿಂಗ್ ಮಾಡೋಕ್ಕೆ ನೀವು ಫಸ್ಟ್ ನಿಮ್ಮ ಪೋರ್ಟ್ಫೋಲಿಯೋ ಏನೇನು ಮಾಡಿದ್ದೀರಾ ಅಂತ ಒಂದು ರೆಕಾರ್ಡ್ಸ್, ಇದನ್ನು ಮಾಡಿ ನೀವು ಪಬ್ಲಿಷ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಕಸ್ಟಮರ್ಸು, ಕ್ಲೈಂಟ್ಸ್ ಆಗಲಿ, ಒಳ್ಳೆ ಕಸ್ಟಮರ್ಸ್ ಆಗಲಿ, ಒಳ್ಳೆ ಸ್ಟೂಡೆಂಟ್ಸ್ ಆಗಲಿ, ಏನೆಲ್ಲ ಸಿಗ್ತಾರೆ. ಇವಾಗ ಸಿಕ್ಕಿದ ಮೇಲೆ ನೀವು ಇವಾಗ ಎಂತೆಂಥ ಯಾವುದೋ ಫೀಲ್ಡಲ್ಲಿ ನೀವು ಫಸ್ಟ್ ಎಲ್ಲ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿದ್ರಿ. ಇವಾಗ ಏನೇನು ಫ್ರೀಲಾನ್ಸಿಂಗಲ್ಲಿ ಏನೇನು ಮಾಡ್ಬೋದು, ಯಾವುದೋ ಒಂದು ಇಂಡಸ್ಟ್ರಿಗೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಡಸ್ಟ್ರಿ ತಗೊಳ್ಳಿ, ಅದಕ್ಕೆ ರೈಟಿಂಗ್ ಇದ್ದರೆ, ಇವಾಗ ರೈಟಿಂಗ್ ಸ್ಕಿಲ್ಸ್ ಇದ್ದರೆ ನೀವು ಒಂದು ಟ್ರಾನ್ಸ್ಲೇಟರ್ ಆಗಿ, ಇಲ್ಲ ಯಾವುದೋ ಒಂದು ಸೆಕ್ಟರ್ಸ್ ನಿಮಗೆ ಜಾಬ್ ಬರ್ತಾನೆ ಇರುತ್ತೆ. ರೈಟರ್ಸ್ಗೆ ಬುಕ್ ರೈಟಿಂಗ್ ಆಗಲಿ, ಲೀಗಲ್ ರೈಟಿಂಗ್ ಆಗಲಿ, ಇಲ್ಲಾಂದರೆ ಯಾವುದೋ ಒಂದು ನಿಮಗೆ ಬರ್ತಾ ಇರುತ್ತೆ. ಅದೇ ಥರ ಆಡಿಯೋ ನೀವು ಚೆನ್ನಾಗಿದ್ದರೆ, ಆಡಿಯೋ ಇಂಜಿನಿಯರ್ ಆಗಿದ್ದರೆ ನಿಮಗೆ ಮ್ಯೂಸಿಕ್ ಪ್ರೊಡಕ್ಷನು, ಇಲ್ಲಾಂದರೆ ಆಡಿಯೋ ಎಡಿಟಿಂಗ್ ಕೆಲಸನೂ, ಇಲ್ಲಾಂದರೆ ಏನೋ ತುಂಬ ಇದೆ ಆ ಥರ. ಫಾರ್ ಎಕ್ಸಾಂಪಲ್ ಇಮೇಲ್ ರೈಟಿಂಗ್, ಈ ರೈಟರ್ಸ್ಗೆ ಇಮೇಲ್ ರೈಟಿಂಗ್ ಆಗಲಿ ತುಂಬ
ತುಂಬ ಕೆಲಸ ಬರುತ್ತೆ. ಇವಾಗ ನೀವೇನು ಮಾಡಬೇಕು, ಏನೇನು ಸೆಕ್ಟರ್ಸಲ್ಲಿ ನಾವು ಜಾಬ್ ಮಾಡ್ಬೋದು, ಆರ್ಕಿಟೆಕ್ಚರ್ ಏನೇನು ಸೆಕ್ಟರ್ಸಲ್ಲಿ ನಾವು ಜಾಬ್ ಮಾಡ್ಬೋದು, ಆ ಸೆಕ್ಟರ್ಸ್ ಇವಾಗ ನಿಮ್ಮ ಎಕ್ಸಾಂಪಲ್ ನಿಮ್ಮ ಸ್ಕಿಲ್ಸ್ ಏನೇನಿದೆ ಆ ಸ್ಕಿಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಮಾರ್ಕೆಟಿಂಗ್ ಪರ್ಸನ್ನು ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಇವಾಗ ಜಾಬ್ ಇಲ್ಲ, ಅವ್ರು ಏನು ಮಾಡ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವ್ರ ಹತ್ರ ಇದೆ, ಅವ್ರ ಹತ್ರ ಇದೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸ್ಕಿಲ್ಸು. ಅವ್ರು ಏನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಅವ್ರು ಬಂದು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು, ಆಮೇಲೆ ಮಾರ್ಕೆಟಿಂಗ್ ಆಫ್ಲೈನ್ ಆನ್ಲೈನ್ ಮಾಡ್ಬೋದು. ಅದ್ರ ಜೊತೆಗೆ ಅದು ಒಳ್ಳೆ ಬಿಸ್ನೆಸ್. ಇವಾಗ ನೋಡಿ, ಎಲ್ಲ ಜಾಬ್ಸು ತುಂಬ ಕಡಿಮೆ ಆಗಿದೆ, ಅದರಿಂದಾಗಿ ಬಿಸ್ನೆಸ್ಸು ಏನು ನಡೀತಾ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಇವಾಗ ಬಿಸ್ನೆಸ್ಸು ಬರಬೇಕಂದ್ರೆ ಮಾರ್ಕೆಟಿಂಗ್ ಕೊಡಬೇಕು, ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಸೊ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಯಾರಾದರೂ ಪರ್ಸನ್ ಬೇಕು, ಅದನ್ನು ಯಾರು ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರು, ಟಿ ವಿ, ಮೀಡಿಯಾದೆಲ್ಲ ಹೋಗೋಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಸೋಷಿಯಲ್ ನೆಟ್ವರ್ಕಿಂಗ್ ಮಾರ್ಕೆಟಿಂಗಾಗಿ ಸೋಷಿಯಲ್ ಮಾರ್ಕೆಟಿಂಗ್ ಮಾಡಬೇಕಂತ ಫಸ್ಟ್ ನೋಡ್ತಾರೆ. ಸೊ ಅದಕ್ಕೆ ಸೋಷಿಯಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬೋದು ನೀವು. ಸೊ ಅದಕ್ಕೆ ಒಂದು ನಿಮ್ಗೆ ಪೇಯ್ಡ್ ಅಂತ ಒಂದು ಅಮೌಂಟ್ ಕೊಡ್ತಾರೆ, ಇಷ್ಟು ಮಾರ್ಕೆಟಿಂಗ್ ನಿಮ್ಮ ಕಡೆಯಿಂದ ಸೋರ್ಸ್ ಇಷ್ಟೊಂದು ಬಿಸ್ನೆಸ್ ಇಷ್ಟೊಂದು ಕಸ್ಟಮರ್ಸ್ ಬಂದರೆ ನಿಮ್ಮನ್ನು ರೆಗ್ಯುಲರ್ ಆಗಿ ಇಟ್ಕೊತಾರೆ. ಆ ಮಾರ್ಕೆಟಿಂಗ್ ಮಾಡಿದ ತಕ್ಷಣ ಒಂದರಿಂದ ಇನ್ನೊಂದು ಸಿಗ್ತಾ ಇರುತ್ತೆ. ಆ ಥರ ಏನೇನು ಮಾರ್ಕೆಟಿಂಗ್ ಏನೇನು ಸೆಕ್ಟರ್ಸಲ್ಲಿ ನೀವು ಫ್ರೀಲಾನ್ಸಿಂಗ್ ಜಾಬ್ಸ್ ಮಾಡ್ಬೋದು. ಪೇಂಟರ್ಸ್ ಮಾಡ್ಬೋದು, ಪೇಂಟಿಂಗ್ ಆರ್ಟಿಸ್ಟ್ ಮಾಡ್ಬೋದು, ಮತ್ತು ಕುಕ್ಕಿಂಗ್ ಲೆಸನ್ ತೊಗೊಬೋದು ನೀವು. ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿ ಅಡುಗೆ ಮಾಡಿದ್ರೆ ಅದು ಯೂಟ್ಯೂಬಲ್ಲಿ ಹಾಕಿ, ಇಲ್ಲಾಂದರೆ ನಿಮ್ಮದು ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ನಿಮಗೆ ಕ್ಲೈಂಟ್ಸು ಕುಕ್ಕಿಂಗ್ ಬಗ್ಗೆ ಹೇಳ್ಕೊಡ್ಬೋದು, ಮೇಕಪ್ ಬಗ್ಗೆ ಹೇಳ್ಕೊಡ್ಬೋದು, ಮತ್ತು ಹೇರ್ ಕಟ್, ಸ್ಲಾನ್, ಅದೇ ಬ್ಯೂಟಿಷಿಯನ್ ಅದ್ರ ಬಗ್ಗೆ ಹೇಳ್ಕೊಡ್ಬೋದು. ಇದೆಲ್ಲ ನೀವು ಬ್ಯೂಟಿಷಿಯನ್ ಆಗಿದ್ದರೆ ಬ್ಯೂಟಿಷಿಯನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದೊಂದಿದೆ. ಇಂಜಿನಿಯರಿಂಗ್ ಆದರೆ ಸಿವಿಲ್ ಇಂಜಿನಿಯರ್ಸ್ ಆದರೆ ಏನು ಮಾಡ್ಬೋದು, ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್ ಆರ್ಕಿಟೆಕ್ಚರ್ ಒಂದು ಡಿಸೈನ್ ಮಾಡಿಕೊಡ್ತಾರೆ, ಸರಿನಾ? ಇಂಟೀರಿಯರ್ ಡಿಸೈನ್ಸು ಒಂದು ಡಿಸೈನ್ ಮಾಡಿಕೊಡ್ತಾರೆ ಮನೆಗೆ. ಲೀಗಲ್ ಆಗಿದ್ದರೆ ಅವರಿಗೆ ಏನಾದರೂ ಕಂಪನಿಗೆ ಲೀಗಲ್ ಡಾಕ್ಯುಮೆಂಟೇಷನ್ಸ್ ಮಾಡಿಕೊಡ್ತಾರೆ, ಅದೊಂದು ಕಾಸು ಮಾಡ್ಬೋದು. ಮತ್ತು ಮೊಬೈಲ್ ಫೋನ್ಸಲ್ಲಿ ಏನು ಮಾಡ್ಬಿಡ್ತೀರಾ? ಮೊಬೈಲ್ ಫೋನ್ಸಲ್ಲಿ ಫ್ರೀಲಾನ್ಸಿಂಗ್ ಮಾಡೋಕ್ಕಾಗತ್ತಾ? ಹೇಳಿ ನೋಡೋಣ. ಮೊಬೈಲ್ ಫೋನ್ಸಲ್ಲಿ ಆಗ್ಬೋದು. ಮೊಬೈಲ್ ಫೋನ್ಸಲ್ಲಿ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಫೋನ್ ಒಂದು ಟೆಕ್ನಿಕಲ್ ಆಗಿ ಚೆನ್ನಾಗಿದ್ದರೆ ನೀವು ಅದನ್ನು ಒಂದು ಕೋರ್ಸ್ ಆಗಿ ನೀವು ಫ್ರೀಲಾನ್ಸಿಂಗ್ ಆಗಿ ಮಾಡ್ಬೋದು. ಅದನ್ನಲ್ಲಿ ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂಥ ಸ್ಟೂಡೆಂಟ್ ಇದನ್ನು ಸಿಗ್ತಾರೆ ನಿಮಗೆ. ಸೊ ಮೊಬೈಲ್ ಟೆಕ್ನಿಷಿಯನ್ಸು, ಮತ್ತು ಬೇರೆ ಯಾರು, ಫಿಟ್ನೆಸ್ ಕನ್ಸಲ್ಟೆಂಟ್. ಕನ್ಸಲ್ಟೆಂಟ್ ಹೆಂಗೆ ಆಗಿರ್ತಾರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ವರ್ಕ್ ಮಾಡಿರ್ತಾರೆ, ಇವಾಗ ಜಾಬ್ ಇರಲ್ಲ, BSc ಏನಾದರೂ ಮಾಡಿರ್ತಾರೆ, ಅವ್ರು ಏನು ಮಾಡ್ತಾರೆ ಇವಾಗ. ಸೊ ಅವರಿಗೆ ಜಾಬ್ ಇರಲ್ಲ, ಇವಾಗ ಅವಾಗ ಫಿಸಿಕಲ್ ಆಗಿ ಹೋಗಿ ಅಲ್ಲಿ ಹೇಳ್ಕೊಡೋದಕ್ಕೆ ಬದಲು, ಕನ್ಸಲ್ಟ್ ಮಾಡೋದು ಬದಲು ಇವಾಗ ಫಿಟ್ನೆಸ್ ಕ್ಲಬ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಫಿಟ್ನೆಸ್ ಕ್ಲಬ್ಸ್ ಕ್ಲೋಸ್ ಇರೋದ್ರಿಂದ ಅಲ್ಲಿ ಹೋಗಿ ಜಾಬ್ ಮಾಡೋಕ್ಕೆ ಚಾನ್ಸಸ್ ಇರೋಲ್ಲ, ಸ್ಯಾಲ್ರಿ ಇರೋಲ್ಲ, ಏನಿರೋಲ್ಲ. ಸೊ ಮನೇಲಿದ್ದರೆ ಅವ್ರಿಗೆ ಹೆಂಗಂತ ಹೇಳ್ಕೊಡೋದು, ಆನ್ಲೈನಲ್ಲಿ ನೀವು ಮಾಡ್ಬೋದು. ಇಲ್ಲಾಂದರೆ ಫಿಟ್ನೆಸ್ ಕನ್ಸಲ್ಟೆಂಟ್ ಏನು ಮಾಡ್ತಾರಂದರೆ ಡೈರೆಕ್ಟಾಗಿ ಕನ್ಸಲ್ಟಿಂಗ್ ಮಾಡ್ತಾರೆ. ಸೊ ಅದರಿಂದ ನೀವು ಫಿಟ್ನೆಸ್ ಕನ್ಸಲ್ಟೆಂಟ್ ನೀವು ಆನ್ಲೈನಲ್ಲೂ ಮಾಡ್ಬೋದು. ಫೋನ್ ಮಾಡಿ, ಸೊ ನಿಮ್ಮ ಬಗ್ಗೆನ ಹೇಳಿ, ನಿಮ್ಮ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಮತ್ತು ಜೊತೆಗೆ ನಿಮ್ಮ ಎಷ್ಟು ಏನು ಎಷ್ಟು ಕ್ಲೈಂಟ್ಸ್ಗೆ ಸರ್ವಿಸ್ ಕೊಟ್ಟಿದ್ದಾರೆ, ಎಂತೆಂಥ ಕ್ಲೈಂಟ್ಸ್ಗೆ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಮಾಡಿ ನೀವು ಅದೊಂದು ಮಾಡ್ಬೋದು. ಆಮೇಲೆ ಕನ್ಸಲ್ಟಿಂಗಲ್ಲಿ ತುಂಬ 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 ಬಿಸ್ನೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ HR ಆಗಿದ್ದರೆ ನೀವು ಮನೇಲಿ ಕೂತ್ಕೊಂಡು ರೆಕ್ರೂಟ್ಮೆಂಟ್ ಮಾಡ್ಬೋದು, ರೆಕ್ರೂಟ್ಮೆಂಟ್ ಏಜೆಂಟ್ ಆಗಿರ್ಬೋದು, ಮತ್ತು LIC ಏಜೆಂಟ್ ಮಾಡ್ಬೋದು, ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಮಾಡ್ಬೋದು. ಆಮೇಲೆ ಕನ್ಸಲ್ಟಿಂಗಲ್ಲಿ ತುಂಬ ತುಂಬ ಬಿಸ್ನೆಸ್ ಇದೆ. ಕನ್ಸಲ್ಟಿಂಗ್ ಬಂದು ನಂಬರ್ 1 ಬಿಸ್ನೆಸ್ ಇನ್ ದ ವರ್ಲ್ಡ್ ಅಂತ ಇನ್ ಫ್ಯೂಚರ್ ಫಸ್ಟ್ ಅಪ್ಕಮಿಂಗ್ ಬಿಸ್ನೆಸ್ಸಲ್ಲಿ ಲಿಸ್ಟ್ ಆಗಿ ಬರುತ್ತೆ. ಬಿಕಾಸ್ ಕನ್ಸಲ್ಟಿಂಗಲ್ಲಿ US ಅಲ್ಲಿ ನಂಬರ್ 1 ಫ್ಯೂಚರ್ ಬಿಸ್ನೆಸ್ ಆದರೆ ಕನ್ಸಲ್ಟಿಂಗೇ ಬರೋದು. ಫಿನಾನ್ಷಿಯಲ್ ಅಡ್ವೈಸರ್ ಆಗಲಿ, ಇಲ್ಲ ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಲಿ, ಇಲ್ಲ ಮೆಡಿಕಲ್, ಇದು ಏನಾಗಲಿ ಕನ್ಸಲ್ಟಿಂಗಲ್ಲಿ ತುಂಬ ತುಂಬ ಓಪನಿಂಗ್ಸ್ ಇದೆ.
ಓಪನಿಂಗ್ಸ್ ಇದೆ ಅಂತ ಬದಲು ಚಾನ್ಸಸ್ ಇದೆ ಫ್ರೀಲಾನ್ಸಿಂಗ್ ಆಗಿ ಕೆಲಸ ಮಾಡ್ಬೋದು ಮನೇಲಿ ಕೂತ್ಕೊಂಡು. ಸೊ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಯಾವುದು ಸ್ಕಿಲ್ಸು ಇದೆ ನಿಮ್ಮ ಹತ್ರ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಯಾವ್ದು ಚೆನ್ನಾಗಿ ಮಾಡ್ಬೋದು ನಿಮ್ಮ ಕೈಯಲ್ಲಿ ಅದು ಡಿಸೈಡ್ ಮಾಡಿ ಫಸ್ಟ್ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಪಬ್ಲಿಷ್ ಮಾಡಿ. ಆಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಕಸ್ಟಮರ್ಸ್ ಫಾಲೋ ಆಗಿದ್ರೆ ನಿಮಗೆ ಮನಿ ಫ್ಲೋ ಆಗುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ COVID-19. ಇದಕ್ಕೆ ಜಾಬ್ಗೆ ಹೋಗ್ಬೇಕಂತನೂ ಜಾಬ್ಗೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಂತ ಏನೂ ಅವಶ್ಯಕತೆ ಇರೋಲ್ಲ. ಸೊ ನಾನು ಹೇಳಿದ ಸೇರಿ ಸೆಕ್ಟರ್ಸಲ್ಲಿ ಏನು ಮಾಡ್ಬೋದು, HR ಕನ್ಸಲ್ಟಿಂಗ್ ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ ರಿಕ್ರೂಟ್ಮೆಂಟ್ ಆಗಿರಲಿ, ಫಿನಾನ್ಷಿಯಲ್ ಆಗಿರಲಿ, ಫಿಟ್ನೆಸ್ ಆಗಿರಲಿ, ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿರಲಿ, ಇಲ್ಲಾಂದರೆ ಮರ್ಚೆಂಡೈಸಿಂಗ್ ಇವಾಗ ಎಫೆಕ್ಟ್ ಅದು ಒಂದು ಸೆಕ್ಟರ್. ಒಳ್ಳೆ ಇದು ಡಿಸೈನ್ಸ್ ಇದು ಮರ್ಚೆಂಡೈಸಿಂಗಲ್ಲೂ ನೀವು ಒಳ್ಳೆ ಡಿಸೈನ್ಸ್ ಮಾಡಿಕೊಡ್ಬೋದು. ನಿಮಗೆ ಏನಾದರೂ ಕ್ಲಾತಿಂಗ್ ಡಿಸೈನ್ಸ್ ಮಾಡಿಬಿಟ್ಟು ಕೊಟ್ಟರೆ ಅವರು ನಿಮಗೆ ಇಷ್ಟೊಂದು ದಾನ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಟಿ ಶರ್ಟ್ಸ್ ಬಂದು ಕಟ್ ಮಾಡಿ ಡಿಸೈನ್ಸ್ ಮಾಡಿ ಒಳ್ಳೆ ಡಿಸೈನ್ಸ್ ಕೊಟ್ಟರೆ ಕಂಪ್ನಿ ಫ್ಯಾಕ್ಟ್ರಿ ಅವ್ರು ತಗೊತಾರೆ ಮ್ಯಾನುಫ್ಯಾಕ್ಚರಿಂಗ್, ಅದು ಮೀನ್ಸ್ ಇದು ಮಾಡೋಕ್ಕೆ, ಹೊಲ್ಸೋಕ್ಕೆ, ಹೊಸ ಬ್ರ್ಯಾಂಡಿಂಗ್ ಮಾಡೋಕ್ಕೆ. ಸೊ ಮರ್ಚೆಂಡೈಸಿಂಗ್ ಡಿಸೈನರ್ ಆಗಿರಲಿ, ಇಲ್ಲ ಫ್ಯಾಷನ್ ಡಿಸೈನರ್ಸ್ ಆಗಲಿ, ಮೇಕಪ್ ಬ್ಯೂಟಿಷಿಯನ್ಸ್ ಆಗಿರಲಿ, ಇವರೆಲ್ಲ ಮನೇಲಿ ಕೂತ್ಕೊಂಡು ತುಂಬ ಕೆಲಸ ಅವ್ರಿಗೆ ಕ್ಲೈಂಟ್ಸು ಅವ್ರ ಕಡೆ ಹುಡ್ಕೊಂಡು ಬರೋ ಥರ ಮಾಡ್ಬೋದು. ಸೊ ಇದೇ ಥರ ನೀವು ಥಿಂಕ್ ಮಾಡಿ ನೀವು ಏನು ಮಾಡ್ಬೋದಂತ ಮನೇಲಿ ಕೂತ್ಕೊಂಡು. ಒಳ್ಳೆ ನಿಮಗೆ ಐಡಿಯಾ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ ನನಗೆ, ಯಾವುದಾದ್ರು ಕನ್ಸಲ್ಟಿಂಗ್ ಬಿಸ್ನೆಸ್ ಮಾಡಿಸ್ಬೋದು ಅಂತ. ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ನಿಮಗೆ ನಾನು ಕೊಡ್ತೀನಿ. ನನ್ನ ಹತ್ರ ಒಳ್ಳೆ ಕನ್ಸಲ್ಟಿಂಗ್ ಬಿಸ್ನೆಸ್ ಇದೆ. ಯಾರಿಗಾದ್ರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಯಾವ ಥರ ಕನ್ಸಲ್ಟಿಂಗ್ ಬಿಸ್ನೆಸ್ ಕೊಡ್ತೀನಿ ಅಂದರೆ, ಎಜುಕೇಷನ್ ಕೊಡ್ತೀನಿ, ರಿಕ್ರೂಟ್ಮೆಂಟ್ ಕೊಡ್ತೀನಿ. ನಾನು ನಿಮಗೆ ಎಜುಕೇಷನ್ ಕನ್ಸಲ್ಟೆಂಟ್ ಆ್ಯಂಡ್ ರಿಕ್ರೂಟ್ಮೆಂಟ್ ಕನ್ಸಲ್ಟೆಂಟ್, ನಾನು ಈ ಎರಡು ಆಪರ್ಚುನಿಟಿ ನಾನು ನಿಮ್ಗೆ ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಮನೇಲಿ ಕೂತ್ಕೊಂಡು ಬೇಕಾದಷ್ಟು ಮಾಡ್ಬೋದು. ಅದು ಆಗಾದ್ಮೇಲೆ ವೆಂಡರ್ ಮ್ಯಾನೇಜ್ಮೆಂಟು ಬಿಸ್ನೆಸ್ ನಾನು ಕೊಡಿಸ್ತೀನಿ ನಿಮಗೆ. ಆಮೇಲೆ ಫೆಸಿಲಿಟಿ ಮ್ಯಾನೇಜ್ಮೆಂಟ್, ಫಾರ್ ಎಕ್ಸಾಂಪಲ್ ನಿಮಗೆ ಒಳ್ಳೆ ನೆಟ್ವರ್ಕ್ ಇದ್ದರೆ, ಫ್ರೆಂಡ್ಸ್ ನೆಟ್ವರ್ಕ್ ಇದ್ದರೆ, ಈ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಅದನ್ನು ಮಾಡ್ಬೋದು. ಮನೇಲಿ ಕೂತ್ಕೊಂಡೆ ಮ್ಯಾನ್ ಪವರ್ನ ಕಳಿಸೋದು. ಫಾರ್ ಎಕ್ಸಾಂಪಲ್ ಒಳ್ಳೆ ಕ್ಲೈಂಟ್ಸ್ಗೆ, ಒಳ್ಳೆ MNC ಕಂಪ್ನಿಗೆ ಆಗಲಿ, ಚಿಕ್ಕ ಕಂಪ್ನಿಗಾಗಲಿ, ಯಾವ ಕಂಪ್ನಿಗಾಗಲಿ ನೀವು ಒಳ್ಳೆ ಮ್ಯಾನ್ ಪವರ್ನ ಕೊಡಿಸ್ಬೋದು. ಅದು ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಕೆಲಸನೂ ಮಾಡಿಸ್ಬೋದು ನೀವು ಮನೇಲಿ ಕೂತ್ಕೊಂಡು. ಮ್ಯಾನ್ ಪವರ್ ನಿಮ್ಮ ಕೈಲಿದ್ರೆ, ಅದು ಒಳ್ಳೆ ನೆಟ್ವರ್ಕ್ ಇದ್ದರೆ. ಸೊ ಆಟೋಕ್ಯಾಡ್ ಡಿಸೈನಿಂಗ್ ನೀವು ಒಳ್ಳೆ ಡಿಸೈನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವೆಬ್ ಡಿಸೈನಿಂಗ್ ಮಾಡ್ಬೋದು, ಆ್ಯನಿಮೇಟರ್ ಆ್ಯನಿಮೇಷನ್ಸ್ ಮಾಡ್ಬೋದು. ಡಿಪೆಂಡ್ಸ್ ಬೇಸ್ಡ್ ಆನ್ ಟೆಕ್ನಿಕಲ್, ನಿಮ್ಗೆ ಹೆಂಗೆ ಸ್ಕಿಲ್ಸ್ ಇದೆಯೋ. ಬೇಕಾದಷ್ಟು ಸೆಕ್ಟರ್ಸ್ಗಳಲ್ಲಿ ಫ್ರೀಲಾನ್ಸಿಂಗ್ ಜಾಬ್ಸು ಅವೈಲಬಲ್ ಇನ್ ದ ಮಾರ್ಕೆಟ್. ಸೊ ಅದು ನೀವು ಪಬ್ಲಿಷ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ನಿಮ್ಮಂಥ ಒಂದು ಪ್ರೊಫೈಲ್ ಇದೆ, ನಿಮ್ಮ ಹತ್ರ ಜಾಬ್ ಕೊಟ್ಟರೆ ಮಾಡಿಸ್ಕೊಡ್ತಾರೆ. ಫಸ್ಟು ಇನ್ನೊಂದು ಏನಂದರೆ ಕಾಸ್ಟು. ನೀವು ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ನೀವೆಷ್ಟು ಕೊಡ್ತೀರಾ, ನೀವೆಷ್ಟು ಟೈಮೊಳಗೆ ಮುಗಿಸ್ಕೊಡ್ತೀರಾ, ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿಕೊಡ್ತೀರಾ. ಕ್ವಾಲಿಟಿ ಟೈಮು ಮತ್ತು ಏನು ಬೇಕು, ಕ್ವಾಲಿಟಿ ಟೈಮ್ ಮತ್ತು ಥಿಂಕ್ ಮಾಡಿ. ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಟೈಮ್ ಇರಬೇಕು, ಮತ್ತು ಕಾಸ್ಟ್ ಇರಬೇಕು. ಸೊ ಈ ಕಾಸ್ಟ್ ಇವಾಗ ಮಾರ್ಕೆಟ್ ರೇಟು ನಿಮಗೆ ತುಂಬ ಜಾಸ್ತಿ ಆಗಿರುತ್ತೆ. ನೀವು ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ, ಮೀನ್ಸ್ ಎಕ್ಸಾಂಪಲ್ ಹೇಳ್ತಾರೆ 10 ರೂಪಾಯಿ 20 ರೂಪಾಯಿ ಅಂತ. ಸೊ ಆ ಥರ ನೀವು ಕಾಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಮಾತ್ರ ಇನ್ನೂ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಏನು ಮಾಡ್ತಾರೆ, ಸರ್ವಿಸ್ ಚಾರ್ಜ್ ಮಾಡ್ತಾರೆ. ಏನಾದ್ರು ಕನ್ಸಲ್ಟೆನ್ಸಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಅವ್ನಿಗೆ ಬೇಕಾದಷ್ಟು ಆಪರ್ಚುನಿಟಿ ಇದೆ ಕ್ಯಾಂಡಿಡೇಟ್ಸ್ಗೆ, ಅವನೇನಕ್ಕೆ ಇಲ್ಲಿ ಕಾಸ್ಟ್ ಪೇ ಮಾಡೋದು. ಸೊ ಆ ಥರ ನಿಮಗೆ ಕಾಸ್ಟ್ ರೇಟು ನೋಡ್ತಾರೆ. ಸೊ ಕಾಸ್ಟ್ ರೇಟು ನೀವು ಜಾಸ್ತಿನೂ ಕೇಳಬಾರ್ದು, ತುಂಬ ಕಡಿಮೆನೇ ಕೇಳಬಾರ್ದು. ನಿಮಗೆ ಏನು ಫ್ಲೆಕ್ಸಿಬಲ್ ಏನಿದೆಯೋ ನಿಮ್ಗೆ ಕನ್ವೀನಿಯೆಂಟ್ ಆಗಿ. ಫಾರ್ ಎಕ್ಸಾಂಪಲ್ ಈವೆಂಟ್ ಮ್ಯಾನೇಜ್ಮೆಂಟ್, ಅವ್ನು ಇವಾಗ ಒಂದು ಬರ್ಡೇ ಪಾರ್ಟೀಸ್, ಒಂದು ಆ್ಯನಿವರ್ಸರಿ, ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಏನು ಮಾಡ್ತಾರೆ, ನೀವು ಫ್ರೀಲಾನ್ಸಿಂಗ್ಗೆ ಬರೋಣ. ಆ ಫ್ರೀಲಾನ್ಸಿಂಗಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ
ಮ್ಯೂಸಿಷಿಯನ್ ಇರ್ತಾರೆ, ನಿಮ್ಮ ಹತ್ರ ಆರ್ಟಿಸ್ಟ್ ಇರ್ತಾರೆ, ನಿಮ್ಮ ಹತ್ರ ಎಲ್ಲ ಬ್ಯಾಂಡ್ ಏನೇನೋ ನಿಮ್ಮ ಹತ್ರ ಈವೆಂಟ್ಸ್ಗೆ ಏನು ಬೇಕೋ ಎಲ್ಲ ಲಿಸ್ಟು ನಿಮ್ಮ ಹತ್ರ ಇರುತ್ತೆ. ಇವಾಗ ನೀವು ಒಂದು ಮಾರ್ಕೆಟಲ್ಲಿ ಹೋಗಿ ನೀವು ಫಿಕ್ಸ್ ಮಾಡಿದ್ರೆ ಒಂದು ಈವೆಂಟು ಒಂದು ಆರ್ಗನೈಸ್ ಮಾಡಬೇಕಾದ್ರೆ ಮಾರ್ಕೆಟಲ್ಲಿ ಕಾಸ್ಟ್ 1.5 lakhs to 2 lakhs ಅಂತ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಕಾಸ್ಟ್ ವ್ಯಾಲ್ಯೂ ನೋಡ್ತಾರೆ. ನಿಮ್ಮ ಕಾಸ್ಟ್ ವ್ಯಾಲ್ಯೂ ಕಡಿಮೆ ಇದ್ದರೆ ಇಲ್ಲ ಚೆನ್ನಾಗಿದ್ದರೆ ರೀಸನಬಲ್ ಆಗಿದ್ದರೆ, ಕಡಿಮೆಗಿಂತ ರೀಸನಬಲ್ ಆಗಿದ್ದರೆ ನೀವು ಕಸ್ಟಮರ್ಸ್ನ ತುಂಬ ಎಳಿಬೋದು. ಫಸ್ಟ್ ಕಸ್ಟಮರ್ಸ್ನ ಒಳಗಡೆ ತುಂಬ ಎಳ್ಕೊಂಡು ಆಮೇಲೆ ಆಮೇಲೆ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು ನಿಮ್ಮ ಬಿಸ್ನೆಸ್ನ. ಸೊ ಪ್ಲ್ಯಾನ್ ಮಾಡಿ ಯಾವ ಸೆಕ್ಟರಲ್ಲಿ ನೀವು ಫ್ರೀಲಾನ್ಸಿಂಗ್ ಜಾಬ್ಸ್ ಮಾಡ್ಬೋದು, ಅದನ್ನು ಕಸ್ಟಮರ್ಸ್ನ ಹೆಂಗೆ ತೆಗಿಬೋದು ಅಂತ ಒಂದು ಕಮೆಂಟ್ಸ್ ಹಾಕಿ. ಥ್ಯಾಂಕ್ಸ್ ಅ ಲಾಟ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್. ಥ್ಯಾಂಕ್ ಯು. ಇದು ನಂದು 3ನೇ ವಿಡಿಯೋ ಕನ್ನಡದಲ್ಲಿ. ಬಾಯ್. ಥ್ಯಾಂಕ್ ಯು. ಸಿ ಯು.